ಯಾಕೆ ಖುಷಿ? ಯಾಕಂದ್ರೆ ನಂಗೆ ಸ್ಕೂಲಿಗೆ ಸೇರಿಸಿದ್ರಲ್ಲ ಅದಕ್ಕೆ. ನಿಂಗೆ ಖುಷಿ ಆಯ್ತಾ? ಓ ನಂಗಂತೂ ತುಂಬ ಖುಷಿ ಆಯಿತು. ನಿಮಗೆ? ನನ್ನ ಖುಷಿಗೆ ಸಂತೋಷ ಅಂದರೆ ನನಗೂ ಖುಷಿ ಅಲ್ವಾ? ಬಾನ ಅಮ್ಮ, ನಾನು ತಪ್ಪಿಸ್ಕೊಳ್ಳುವಾಗ ಗೌರ್ಮೆಂಟಲ್ಲಿ ಸಿಕ್ಕಿದ್ದು ಒಳ್ಳೇದಾಯ್ತಲ್ವಾ? ಇಲ್ಲ ಅಂದರೆ ಈ ಖುಷಿನೇ ಇರ್ತಿರ್ಲಿಲ್ಲ ಅಲ್ವಾ? ಹೌದು ಖುಷಿ, ಇವತ್ತು ನಮ್ಮ ಖುಷಿಗೆ ಕಾರಣ ಗೌಡ್ರೆ. ಅದಕ್ಕೆ ನಾವಿಬ್ರು ಹೋಗಿ ಅವರಿಗೆ ಥ್ಯಾಂಕ್ಸ್ ಹೇಳಿ ಬರೋಣ, ಓಕೆನಾ? ಹೂ ಬಾಣಮ್ಮ, ಹೋಗೋಣ. ಆದರೆ ಅವ್ರು ಯಾವಾಗ ಫ್ರೀ ಆಗ್ತಾರೆ ಅಂತಾನೆ ಹೇಳ್ತಿಲ್ಲ. ತುಂಬ ಬ್ಯುಸಿಯಾಗಿರ್ಬೇಕೇನೋ. ಬೇಗ ಸಿಗ್ತಾರೆ ಬಿಡಿ ಬಾವನಮ್ಮ. ಓ, ನೀನೇನು ಇವಾಗ ಭವಿಷ್ಯ ಹೇಳ್ತಾ ಇದೆಯಾ? ಅಯ್ಯೋ ಬಾನಮ್ಮ, ದಿನ ಅವ್ರ ಮನೆಗೆ ಬರ್ತಾರೆ, ನಿಮ್ಗೆ ಗೊತ್ತಾಗ್ತಿಲ್ಲ. ಮುದ್ದು, ಏನಿದೆಲ್ಲ? ಇವತ್ತು ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸು? ಅದನ್ನ ನಾನು ಹೇಳ್ಬಿಟ್ರೆ ಸರ್ಪ್ರೈಸ್ ಹೇಗಾಗುತ್ತೆ? ನೀವೇ ನೋಡೋರಂತೆ. ಬನ್ನಿ ಬನ್ನಿ ಬನ್ನಿ, ಲಾಸ್ಟ್ ಮೆಟ್ಲು, ನಿಧಾನ, ಲೆಫ್ಟ್ ಲೆಫ್ಟ್ ಲೆಫ್ಟ್. ಏನಿದೆಲ್ಲ? ಏನಿದೆಲ್ಲ ನಿಮಗೆ ಗೊತ್ತಿಲ್ವಾ? ಬನ್ನಿ. ದೇವತೆಗೆ ಪುಷ್ಪಾಭಿಷೇಕ. ಹೀಗೆಲ್ಲ ಮಾಡಿದ್ರೆ ನಂಗೆ ತುಂಬಾ ನಾಚಿಕೆ ಆಗುತ್ತೆ. ನೀವು ಹೀಗೆಲ್ಲ ಮಾಡಿದ್ರೆ ನನಗೂ ನಾಚಿಕೆ ಆಗುತ್ತಪ್ಪ. ಬರ್ತಾ ಬರ್ತಾ ನೀವು ಪೋಲಿ ಆಗ್ತಿದ್ದೀರಾ. ಯಾರು ಹೇಳ್ಕೊಟ್ಟಿದ್ದೆಲ್ಲ ನಿಮಗೆ? ಎಲ್ಲ ನಿಂದೆ ತಪ್ಪು. ಹಾ, ನಾನೇನು ಮಾಡಿದೆ? ಮತ್ತೆ ಖಾಲಿಯಾಗಿದ್ದು ನನ್ನ ಜೀವನಕ್ಕೆ ನೀವು ಕಾಲಿಟ್ಟು ಮೇಲೆ ತಾನೆ ಇದೆಲ್ಲ ಆಗ್ತಿರೋದು. ನೋಡಿ ನೋಡಿ, ಆ ನಿಮ್ಮ ಕಣ್ಣು, ಈ ನಗು, ಈ ನಾಚಿಕೆ, ಇವುಗಳೇ ನನಗೆ ಪ್ರೇಮ ಪಾಠ ಹೇಳ್ಕೊಡ್ತಾ ಇದ್ದೀನಿ. ಅಪ್ಪಪ್ಪ, ಒಳ್ಳೆ ಕವಿ ಥರನೇ ಮಾತಾಡ್ತಿದ್ದೀರಾ. ಇನ್ನು ಸ್ವಲ್ಪ ಪ್ರಯತ್ನ ಪಟ್ಟರೆ ಕವಿ ಆಗ್ಬಿಡ್ಬೋದು. ನಿಮ್ಮನ್ನು ವರ್ಣಿಸೋಕ್ಕೆ ನನಗೆ ಪದಗಳು ಸಿಗ್ತಾ ಇಲ್ಲ. ಹಾಗಿದ್ಮೇಲೆ ಕವಿ ಆಗಕ್ಕೆ ಸಾಧ್ಯನಾ? ನೋಡಿ ನೋಡಿ ನೋಡಿ, ಕಣ್ಣು ಮುಚ್ಕೊಂಡ್ರು ನೀವೇ, ಕಣ್ಣು ಬಿಟ್ಟರು ನೀವೇ. ನನ್ನ ಕಣ್ಣು ತುಂಬಿ ಹೃದಯ ಪೂರ್ತಿ ಆವರಿಸ್ತೀರಿ. ಹಾಗಿದ್ಮೇಲೆ ನಾನು ನಿಮ್ಮ ಆರಾಧಕ ಆಗಕ್ಕೆ ಸಾಧ್ಯ, ಕವಿ ಅಲ್ಲ. ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೆ ಒಂಥರ ಆಗುತ್ತೆ. ಹೌದು, ಇವಾಗ ಮಾತಾಡೋ ಸಮಯ ಅಲ್ಲ. ಮುದ್ದೆ ಮಾಡೋ ಸಮಯ. ನೋಡಿ, ಜಾನ್ಯವರೇ, ಹೆದರಬೇಡಿ, ಇಲ್ಲಿ ಯಾವ ಜಿರಳೇನೂ ಇಲ್ಲ. ಎಲ್ಲ ಕಡೆ ಸ್ಪ್ರೇ ಹಾಕಿದ್ದೀನಿ. ತಗೊಳ್ಳಿ.
ಆಂಟಿ, ನಿಮ್ಮ ಮಗನ ಮದುವೆ ಆಗೋ ಹುಡುಗಿ ನಿಮ್ಮ ಪ್ರಕಾರ ಹೇಗಿರಬೇಕು? ನನಗೆ ನನ್ನ ಮಗನ ಮದುವೆನ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತ ಇಷ್ಟ. ಅವನ ಬಗ್ಗೆ, ಈ ಮನೆಗೆ ಬರೋ ಸೊಸೆ ಬಗ್ಗೆ ನಾನು ತುಂಬ ಕನಸು ಕಂಡಿದ್ದೀನಿ. ವಾವ್, ಇನ್ನೂ ಹೇಳಿ ಆಂಟಿ. ನಾನು ಸೊಸೆಯಾಗಿ ಬರಲು ನನ್ನ ಮಗನಿಗಿಂತ ಒಂದು 5 ವರ್ಷನಾದರೂ ಚಿಕ್ಕವಳಾಗಿರ್ಬೇಕು. ಅವಾಗ ಅವಳಿಗೆ ಗಂಡ ಅಂದರೆ ಒಂದು ಭಯ ಭಕ್ತಿ ಇರುತ್ತೆ. ಇನ್ನೊಂದು ವಿಷಯ, ಬರೋ ಹುಡುಗಿ ಚೆನ್ನಾಗಿ ಓದ್ಕೊಂಡಿರ್ಬೇಕು. ಯಾಕೆಂದ್ರೆ ನನ್ನ ಮಗ ಓದಿಲ್ಲ, ಅವಳು ಓದ್ಕೊಂಡಿದ್ರೆ ಈ ಮನೆ ವ್ಯವಹಾರ ಎಲ್ಲ ನೋಡ್ಕೋಬೋದು. ಅವಳು ನೋಡೋದು ತುಂಬ ಚೆನ್ನಾಗಿರ್ಬೇಕು. ನಮ್ಮ ಮನೆಗೆ ಬಂದು ಹೋಗೋರ್ನೆಲ್ಲ ಬಾಯಿ ತುಂಬ ಮಾತಾಡಿಸ್ಬೇಕು. ಅನುಕೂಲಸ್ತ್ರ ಮನೆಯಿಂದ ಬರಬೇಕು. ಜೊತೆಗೆ 36ಕ್ಕೆ 36 ಗಣನೂ ಕೂಡ ಬರಬೇಕು. ನನ್ನ ಸೊಸೆಯಾಗಿ ಬರೋಳಿಗೆ ಇಷ್ಟಿದ್ರೆ ಸಾಕಮ್ಮ. ಇಷ್ಟುದ್ದ ಹೇಳಿ ಇಷ್ಟಿದ್ರೆ ಸಾಕು ಅಂತಿದ್ದೀರಲ್ಲ ಆಂಟಿ. ನಿನ್ ಬಾಮ್ಮ. ಇಷ್ಟೆಲ್ಲ ಕ್ವಾಲಿಟಿ ಇರೋ ಹುಡುಗಿ ಇವ್ರಿಗೆ ನಿಜವಾಗ್ಲೂ ಸಿಗ್ತಾಳ? ಹಾಯ್ ಸರ್. ಹಾಯ್. ಅದೇ ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ಆರಾಮ್, ಥ್ಯಾಂಕ್ ಯು. ಹೇಗೆ ನಡೀತಿದೆ ಬಿಸ್ನೆಸ್ ಎಲ್ಲ? ನಿಮ್ಮಂಥವ್ರ ಆಶೀರ್ವಾದ ಚೆನ್ನಾಗಿ ನಡೀತಾ ಇದೆ ಸರ್. ಆ ದೇವ್ರ ಆಶೀರ್ವಾದ ಅಂತ ಹೇಳಿ. ಹೇಳಿ ಸರ್. ಲಾಸ್ಟ್ ಟೈಮ್ ನಿಮ್ಮ ಹತ್ರ ಒಂದು ಚೇರ್ ತೊಗೊಂಡು ಹೋಗಿದ್ನಲ್ಲ, ಹೌದು. ಅದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸೊ ಅದೇ ಥರದ ಸೇಮ್ ಇನ್ನೊಂದು ಪರ್ಚೇಸ್ ಮಾಡೋಣ ಅಂತ ಬಂದೆ. ಎಷ್ಟು ಬೇಕಿದೆ ಸರ್? ಟೋಟಲಿ 8 ಕಿಂಗ್ ಸೈಜ್ ಚೇರ್ ಬೇಕಾಗಿತ್ತು. 8? ಹೌದು ಸರ್, ನಮ್ಮ ಆಫೀಸ್ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ 8 ಚೇರ್ ಬೇಕಾಗಿದೆ. ನೆಕ್ಸ್ಟ್ ಮಂತ್ ನಾನು ಕಾರ್ಪೊರೇಟ್ ಕಂಪ್ನಿ ಓಪನ್ ಮಾಡೋ ಪ್ಲಾನ್ ಇದೆ. ಸೊ ಅದು ಲೋನು ಅಪ್ಲೈ ಮಾಡಿದ್ದೀನಿ. ಅದನ್ನ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಸೊ ನಿಮ್ಮ ಫರ್ನಿಚರ್ಸ್ ಎಲ್ಲ ನಿಮ್ಮ ಅಂಗಡಿಯಿಂದನೇ ಪರ್ಚೇಸ್ ಮಾಡಬೇಕಾಗುತ್ತೆ. ಫ್ಯಾಬ್ಯುಲಸ್ ಸರ್, ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಅಂತ ಡಿಸ್ಕೌಂಟು ಮಾಡ್ಕೊಡ್ತೀವಿ. ನೋಡಿದ್ರಲ್ಲ, ಅವತ್ತು 500 ರೂಪಾಯಿ ಕಮ್ಮಿ ಮಾಡಿದ್ದಕ್ಕೆ ಇವತ್ತು ನಿಮ್ಮ ಅಂಗಡಿಗೆ ನಾನೇ ಹುಡ್ಕೊಂಡ್ ಬಂದಿದ್ದೀನಿ. ಸೊ ಇದೆ ಅಲ್ವಾ ಬಿಸ್ನೆಸ್ ಟ್ರಿಕ್ಸ್ ಅಂತ ಹೇಳಿದ್ರೆ? ಹೌದು ಸರ್, ಅದಕ್ಕೆ ನಿಮಗೆ ಅಂತ ಡಿಸ್ಕೌಂಟ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ ನಾವು. ಸರಿ, ಇಷ್ಟಕ್ಕೆಲ್ಲ ಸೇರಿಸಿ ಎಷ್ಟಾಗುತ್ತೆ? ಎಷ್ಟು ಡಿಸ್ಕೌಂಟ್ ಮಾಡ್ಕೊಡ್ತಾ ಇದ್ದೀರಾ? ಒಂದು ನಿಮಿಷ. 8 ಕಿಂಗ್ ಸೈಜ್ ಅಂತಲ್ಲ? ಹೌದು ಸರ್, GST ಎಲ್ಲ ಸೇರಿಸಿ ನಿಮಗೆ 35,600 ಆಗುತ್ತೆ. ನಿಮಗೆ ಅಂತ 3,000 ಕಡಿಮೆ ಮಾಡ್ಕೊಡ್ತೀನಿ. 32,600 ಆಗುತ್ತೆ. ಗುಡ್, ಥ್ಯಾಂಕ್ ಯು ಸರ್. ರೈಟ್, ಡೆಲಿವರಿ ಮಾಡಿಸ್ತೀನಿ, ಹಾಗೆ Sure. ಬಿಲ್ಲು ಕೊಡ್ತೀನಿ. ಫೈನ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಶೋರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ ತೆರತಾ, ಅದು ಲೋಡ್ ಮಾಡಿಸೋ. ಹ್ಯಾವ್ ಎ ನೈಸ್ ಡೇ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೆಳಗ್ಗೆ ಶುರು ಮಾಡ್ಕೊಂಡ್ರ ನೀವು? ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡೋದಕ್ಕೆ ಬೆಳಗ್ಗೆ ಆದ್ರೇನು ರಾತ್ರಿ ಆದ್ರೇನು ಎಲ್ಲ ಒಂದೇ ಅಲ್ವಾ? ಅದೇ ಮತ್ತೆ. ಅಯ್ಯೋ, ಇದೇನಿದು, ಇನ್ನು ರೆಡಿನೇ ಆಗಿಲ್ಲ. ಆಫೀಸಿಗೆ ಟೈಮ್ ಆಗ್ಲಿಲ್ವಾ? ಹೊರಡಿ ಬೇಗ. ಇವತ್ತು ಆಫೀಸ್ಗೆ ಚಕ್ಕರ್. ನನ್ನ ಚಿನ್ನಮರಿ ಜೊತೆ ಇಡೀ ದಿನ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನೋ ಆಫೀಸ್. ಇಳ್ಕೊಳ್ಳಿ. ನಿನ್ನೇನು ರಜಾ ಹಾಕಿದ್ದೀರಾ, ಮತ್ತೆ ರಜಾ ಹಾಕಿದ್ರೆ ಕೆಲಸ ಹೇಗಾಗುತ್ತೆ? ಹೊರಡಿ ನೀವು ಸುಮ್ಮನೆ. ಯಾಕೋ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗ್ತಿಲ್ಲ ಜಾನ್ವಿ ಅವರೇ. ಒಂದು ವಿಷಯ ಕೇಳಲ್ಲ? ಒಂದೇನು 10 ವಿಷಯ ಬೇಕಾದ್ರೂ ಕೇಳಿ. ಮೊನ್ನೆ ನಾನು ನಿಮ್ಮ ಜೊತೆ ಹಾಗೆ ನಡ್ಕೊಂಡಿದ್ದು ನಿಮಗೆ ತುಂಬ ಬೇಜಾರಾಗಿರ್ಬೇಕಲ್ವಾ? ಖಂಡಿತ ಬೇಜಾರಾಗಲಿಲ್ಲ. ಇದರಲ್ಲೇ ಗೊತ್ತಾಯ್ತು ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ಪ್ರೀತಿ ಮಾಡೋರು
ಎಲ್ಲಿ ನಮ್ಮಿಂದ ದೂರ ಹೋಗ್ಬಿಡ್ತಾರೋ ಅಂತ ಭಯ ಆದರೆ ಯಾರೇ ಆದರೂ ಹೀಗೆ ರಿಯಾಕ್ಟ್ ಮಾಡ್ತಾರೆ. ನಿಮ್ಮ ಸಿಚುವೇಶನಲ್ಲಿ ನಾನಿದ್ದಿದ್ರು ಹೀಗೆ ಆಡ್ತಿದ್ನೇನೋ. ಥ್ಯಾಂಕ್ ಯು ಜಾನ್ವಿ ಅವರೇ, ನೀವು ಹೇಳಿದ್ದು ಸರಿ. ಆ ಭಾವನೆಯಿಂದನೇ ನಾನು ನಡ್ಕೊಂಡಿದ್ದು. ನಾನು ಪ್ರೀತಿ ಮಾಡೋರನ್ನ ನನ್ನಿಂದ ಯಾರೋ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಭಯ. ನಿಮ್ಮ ಪ್ರೀತಿ ಬಲೆ ಒಳಗಡೆ ನಾನಿದ್ದೀನಿ. ನನ್ನನ್ನು ಯಾರು ಕಿತ್ಕೋತಾರೆ? ನೀವು ನನ್ನ ರಕ್ಷಾ ಕವಚ. ಆದರೂ ನಾನು ಹಾಗೆ ನಡ್ಕೊಳ್ಬಾರ್ದಿತ್ತು ಅನಿಸುತ್ತೆ. ನನ್ನ ನಡವಳಿಕೆ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ಹೇಸಿಗೆ ಅನಿಸುತ್ತೆ. ಅದೇ ಮತ್ತೆ ಈಗ ತಾನೇ ಹೇಳಿದೆ ನಿಮ್ದೇನೂ ತಪ್ಪಿರಲಿಲ್ಲ ಅಂತ, ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ. ಮೊದಲು ಆ ವಿಷಯನ ನಿಮ್ಮ ತಲೆಯಿಂದ ಕಿತ್ತು ಹಾಕಿ. ನೀವೇನೂ ತಪ್ಪು ಮಾಡಿಲ್ಲ. ನಿಮ್ಮ ಮೇಲೆ ನಂಗೆ ನಂಬಿಕೆ ಇದೆ. ನೀವೇನು ಮಾಡಿದ್ರೂ ಅದು ಸರಿಯಾಗೇ ಇರುತ್ತೆ. ಥ್ಯಾಂಕ್ ಯು ಜಾನ್ವಿ ಅವರೇ, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಆಯಿತು, ಇವಾಗ ಆಫೀಸಿಗೆ ಹೊರಡಿ. ಇವತ್ತು ಒಂದಿನ ಪ್ಲೀಸ್. ನೋ, ಚಾನ್ಸೇ ಇಲ್ಲ. ಯಾವುದೂ ಅತಿ ಆಗಬಾರ್ದು. ಹೆಂಡತಿ ಎಷ್ಟು ಮುಖ್ಯನೋ ಆಫೀಸು ಅಷ್ಟೇ ಮುಖ್ಯ. ಅದಕ್ಕೆ ಇವತ್ತು ಫಸ್ಟ್ ಕೆಲಸ, ಆಮೇಲೆ ಹೆಂಡತಿ. ಅದಕ್ಕೆ ಹೊರಡಿ ಮೊದಲು ನೀವು ಸುಮ್ಮನೆ. ಸರಿ, ನಾನು ಬೇಗ ರೆಡಿ ಆಗಿ ಬರ್ತೀನಿ. ವಿಶ್ವ, ನಿನ್ನ ಲವ್ ಸ್ಟೋರಿ ಕೇಳಾದ್ಮೇಲೆ ನನಗೆ ತುಂಬ ಬೇಜಾರಾಯಿತು ಕಣೋ. ನಿಜವಾದ ಪ್ರೀತಿ ಕೈ ಕೊಡಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನಿನ್ನ ಸ್ಟೋರಿ ಕೇಳಾದ್ಮೇಲೆ ಅದು ಸುಳ್ಳಂತ ಸಾಬೀತಾಗ್ತಿದೆ ಕಣೋ. ಹಣೆ ಬರದಲ್ಲಿ ಇಲ್ದಿರೋರ್ನ ಪಡ್ಕೊಳಕ್ ಹೇಗಾಗುತ್ತೆ ಹೇಳು? ಏನೋ ನಿಜ. ವಿಶ್ವ, ನೀನು ಹುಡುಗಿ ಫೋಟೋ ತೋರಿಸೋ, ಅವಳು ಹೇಗಿದ್ದಾಳಂತ ನೋಡಬೇಕು. ಅದೆಲ್ಲ ನಿಮ್ಗೆ ಯಾಕೆ? ನೀನು ಇಷ್ಟು ಪ್ರೀತಿ ಮಾಡಿದ ಹುಡುಗಿ ಹೇಗಿದ್ದಾಳೆ ಅಂತ ನಾನು ನೋಡಬಾರ್ದ? ಪ್ಲೀಸ್ ಕಣೋ, ಒಂದೇ ಒಂದ್ಸಲ ಅವಳ ಫೋಟೋ ತೋರಿಸೋ. ನೋಡು, ಅದೆಲ್ಲ ಮುಗ್ದೋಗಿರೋ ಕತೆ. ಮತ್ತೆ ಅದನ್ನ ಕೆದಕ್ಬಿಡ. ನಿನ್ನ ಈ ಅವಸ್ಥೆಗೆ ತಂದಿರೋಳು ಹೇಗಿದ್ದಾಳೆ ಅಂತ ನಾನು ನೋಡದೆ ಇರೋದಕ್ಕಾಗುತ್ತಾ? ಪ್ಲೀಸ್ ಕಣೋ, ಅವಳ ಫೋಟೋನ ಒಂದೇ ಒಂದ್ಸಲ ತೋರಿಸು. ಅದು ಅವಳ ಫೋಟೋಸ್ನೆಲ್ಲ ನಾನು ಡಿಲೀಟ್ ಮಾಡಿದ್ದೀನಿ. ಅವಳು ನನ್ನ ಮನಸ್ಸಲ್ಲಿದ್ದಾಳೆ, ಅಷ್ಟೇ ಸಾಕು. ಲೋ ವಿಶ್ವ, ನೀನು ಅವಳನ್ನ ಅಷ್ಟೊಂದು ಪ್ರೀತಿ ಮಾಡ್ತೀಯನೋ? ಹೌದು, ಈ ಜನ್ಮಕ್ಕೆ ಅವಳೊಬ್ಳೆ. ಅವಳನ್ನ ಬಿಟ್ಟು ನನ್ನ ಜೀವನಕ್ಕೆ ಇನ್ಯಾರು ಬರೋದಕ್ಕೂ ಚಾನ್ಸೇ ಇಲ್ಲ. ಅವಳ ನನ್ನ ಜೊತೆ ಇರ್ಲಿ ಇಲ್ಲದೆ ಇರ್ಲಿ, ಅವಳೇ ನನಗೆಲ್ಲ. ಈ ವಿಶ್ವ ಯಾವತ್ತಿದ್ರು ಜಾನುಗೆ. ಓಹ್, ಹಾಗಂತ ನಿನ್ನನ್ನು ಬಿಟ್ಟು ಹೋಗಿರೋಳು ನೆನಪಲ್ಲಿ ಕುಡ್ದು ದೇವದಾಸ್ ಆಗ್ಬೇಕಂತಿದ್ಯೇನೋ? ಮಾವಂಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಏನು ಮಾಡ್ತಾರಂತ ಯೋಚನೆ ಮಾಡಿದ್ಯಾ? ಅಪ್ಪನಿಗೆ ನಾನು ಕುಡಿಯೋ ವಿಷಯ ಗೊತ್ತು, ಆದ್ರೆ ಯಾಕೆ ಕುಡಿತೀನಿ ಅನ್ನೋದು ಗೊತ್ತಿಲ್ಲ. ನೋಡು, ಅಪ್ಪನಿಗೆ ಈ ವಿಚಾರ ಹೇಳಲ್ಲ ಅಂತ ನಂಗೆ ಮಾತು ಕೊಡು. ಯಾಕಂದ್ರೆ ನಾನೇನು ನಂಬಕ್ಕಾಗಲ್ಲ. ಏನೋ ವಿಶ್ವ, ನೀನು ನಿಮ್ಮ ಅತ್ತೆ ಮಗಳ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಸರಿ ಬಿಡು, ನಾನು ನಿನಗೆ ಮಾತು ಕೊಡ್ತೀನಿ. ಇದಕ್ಕಿಂತ ಮುಂಚೆ ನೀನು ನನಗೊಂದು ಮಾತು ಕೊಡ್ಬೇಕು. ಏನಂತ? ನೀನು ಅವಳ ಮರಿತೀನಿ ಅಂತ. ಅದು ಮಾತ್ರ ನಾನು ಬದುಕಿರೋವರೆಗೂ ಸಾಧ್ಯನೇ ಇಲ್ಲ. ಈ ಜನ್ಮಕ್ಕೆ ಅವಳೊಬ್ಳೆ. ನನ್ನ ಹೆಸರಲ್ಲಿ ಬೆರ್ತೋಗಿದ್ದಾಳೆ ಅವಳು. ನಾನೇನಾದ್ರೂ ಅವಳನ್ನ ಮರ್ತ್ರೆ ನನ್ನ ಹೆಸರು ನಿಂತಾಗೆ. ಭಾವನಾ, ಡಾಕ್ಟರ್ ಬರ್ದಿರೋ ಮೆಡಿಸಿನ್ ಎಲ್ಲ ತಗೊಂಡಿದ್ಯಮ್ಮ? ಹಾಂ ತಗೊಂಡಿದ್ದೀನಿ. ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಎಲ್ರ ತರ ನಮ್ ಖುಷಿನೂ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕು. ಹೌದಮ್ಮ. ಅಮ್ಮ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಕೇಳಲ್ಲ? ಏನಮ್ಮ? ಅದು ಖುಷಿ ಟ್ರೀಟ್ಮೆಂಟ್ ಆದಮೇಲೆ ಅವಳನ್ನ ನಮ್ಮ ಜೊತೆನೇ ಕರ್ಕೊಂಬರ್ಬೋದಾಗಿತ್ತಲ್ವಾ? ಸಿಂಚನ ಅವ್ರ ತಮ್ಮನ ಜೊತೆ ಯಾಕಮ್ಮ ಕಳಿಸ್ಬೇಕಾಗಿತ್ತು? ಪರವಾಗಿಲ್ಲಮ್ಮ, ಬಿಸ್ಲಿದೆ. ನಮ್ ಸಿದ್ದು ತಾನೆ, ಅವನ್ ಜೊತೆ ಬರ್ಲಿ, ಏನಂತೆ? ನಿಮ್ ಮನೆಗ್ ಸೊಸೆಯಾಗಿ ಬರೋ ಹುಡುಗಿ ಬಗ್ಗೆ ಒಬ್ಬೊಬ್ರು ಒಂದೊಂದು ಕನ್ಸು ಆಸೆಗಳನ್ನ ಇಟ್ಕೊಂಡು ಕಾಯ್ತಾ ಇದ್ದೀರಾ.
ನಿಮಗಿಷ್ಟ ಆಗೋ ಥರ ಹುಡುಗಿ ನನಗೊಬ್ಳು ಪರಿಚಯ ಇದ್ದಾಳೆ. ಹೌದಾ? ಯಾವ ಹುಡುಗಿ? ಆಂಟಿ, ಮೊದಲು ಒಳ್ಳೆ ಟೈಮ್ ನೋಡಿ ಅವ್ರ ಹತ್ರ ಮಾತಾಡ್ತೀನಿ. ಸರಿಯಮ್ಮ. ಮಾತಾಡೋ. ನಮ್ಮ ಸಿದ್ದುಗೆ ನಾವ್ ಇಷ್ಟಪಡೋಂಥ ಹುಡುಗಿ ಸಿಕ್ಬಿಟ್ರೆ ಸಾಕು. ಖಂಡಿತ ಅಜ್ಜಿ, ನಾನು ಅವ್ರ ಹತ್ರ ಮಾತಾಡಿ ಎಲ್ಲ ಅರೇಂಜ್ ಮಾಡ್ತೀನಿ. ಅರೇಂಜ್ ಮಾಡಿ ನಿಮ್ಮನ್ನು ಕರಿತೀನಿ. ನೀವೆಲ್ಲರೂ ಬಂದು ಹುಡುಗಿನ ನೋಡಿ ಇಬ್ರಿಗೂ ಇಷ್ಟ ಆದ್ರೆ ಮುಂದುವರಿಯೋಣ. ಸರಿಯಮ್ಮ, ನೀನು ಯಾವಾಗ ಹೇಳ್ತೀಯೋ ಅವಾಗ ನಾವು ಬರ್ತೀವಿ. ಹಾಗಾದ್ರೂ ಮಾಡಿ ಒಂದು ಒಳ್ಳೆ ಹುಡುಗಿನ ಹುಡುಕಿ ಈ ಮನೆ ಸೊಸೆಯಾಗೋಗಿ ಮಾಡೋ ಜವಾಬ್ದಾರಿ ನಿಂದೆ ಅಮ್ಮ. ಖಂಡಿತ ಆಂಟಿ. ಎಲ್ಲೋ ಇರೋ ಒಂದು ಹುಡುಗಿನ ಸೇರ್ಸೋದು ಪುಣ್ಯದ ಕೆಲಸ ಅಂತ ಹೇಳ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ನೋಡ್ಕೋತೀನಿ. ನಿಜ ಕಣವ, ಮದುವೆ ಅನ್ನೋದು ಬೋ ಪವಿತ್ರವಾದಂಥ ಕೆಲಸ. ಅಂತ ಕೆಲಸಕ್ಕೆ ಕೈ ಜೋಡಿಸ್ತಾ ಇದೀಯ ಅಂದ್ರೆ ನಿನಗೆ ಭಾರಿ ಪುಣ್ಯ ಬರ್ತದೆ. ನಿನ್ನಿಂದ ಬೋ ಉಪಕಾರ ಆಯ್ತಾ ಇದೆ ಕಣವ. ಏನೋ ಬಿಸ್ನೆಸ್ ಮಾಡ್ತೀನಿ ಅನ್ಕೊಂಡ್ ಬಂದೆ, ನನ್ನ ಮಗ MLA ಆಗೋದನ್ನ ಗ್ಯಾರಂಟಿ ಮಾಡಿದೆ. ಈಗ ನಮ್ಮ ಹುಲಿಗೆ ಹೆಣ್ಣು ನೋಡ್ತೀನಿ ಅಂತ ಹೇಳ್ತಾ ಇದೀಯ. ಯಾವ ಜನ್ಮದ ಋಣನೋ ಏನೋ ಕಣವ. ಹಾಗೇನಿಲ್ಲ ಅಜ್ಜಿ, ಜವರೇಗೌಡರಿಂದ ನನಗೆ ತುಂಬಾನೇ ಹೆಲ್ಪ್ ಆಗ್ತಿದೆ. ಅದಕ್ಕೆ ನನ್ನ ಕೈಲಾಗಿದ್ನ ನಾನು ಮಾಡ್ತಿದ್ದೀನಿ. ಆಗ್ಲವ, ಒಳ್ಳೇದಾಗ್ಲಿ. ಕುಡಿ. ಇದರಿಂದ ನಿಮ್ಗಿಂತ ನನಗೆ ಲಾಭ ಜಾಸ್ತಿ. ಚಿನ್ನು ಮರಿ ಏನ್ ಮಾಡ್ತಿರ್ಬಹುದು? ಖುಷಿ ಇಷ್ಟೊತ್ತಿಗೆ ಮನೆ ಸೇರಿರ್ತಾರಲ್ವಾ? ಹೋಗಿರ್ತಾಳಮ್ಮ. ಅದರ ಬಗ್ಗೆನೇ ಯಾಕೆ ಯೋಚನೆ ಮಾಡ್ತಿದ್ಯಾ? ಜಾನು ಫೋನ್ ಮಾಡ್ತಾ ಇದ್ದಾಳಮ್ಮ. ಮಾತಾಡಮ್ಮ. ಹಲೋ ಅಮ್ಮ. ಜಾನು, ಹೇಗಿದ್ಯಮ್ಮ? ನಾನಿನ್ ಹೇಗಿರ್ತೀನಮ್ಮ, ಚೆನ್ನಾಗೇ ಇದ್ದೀನಿ. ಅಮ್ಮನ ಪ್ರೀತಿ ಅಪ್ಪನ ಕಾಳಜಿ ತೋರಿಸೋ ಗಂಡ ಇರುವಾಗ ನನ್ಗೇನಾಗತ್ತೆ, ಆರಾಮಾಗಿದ್ದೀನಿ. ಓ ಪರವಾಗಿಲ್ವೇ, ಗಂಡನ ಪರವಾಗಿ ಮಾತಾಡೋದನ್ನ ಕಲ್ತು ಬಿಟ್ಟಿದೀಯಾ? ಅದೇ ಮತ್ತೆ, ಗಂಡನ ಪರನೇ ವಹಿಸ್ಕೊಂಡು ಮಾತಾಡ್ಬೇಕು ಅಂತ ನೀನೇ ಹೇಳ್ಕೊಟ್ಟಿದ್ದು, ಮರ್ತ್ಬಿಟ್ಯಾ? ಸರಿನಮ್ಮ. ಅಳಿಯಂದ್ರೆ ಹೇಗಿದ್ದಾರೆ? ಅವ್ರು ಚೆನ್ನಾಗಿದ್ದಾರಮ್ಮ. ನೀನ್ ನೋಡು, ನಾನ್ ಫೋನ್ ಮಾಡಿದಾಗ ಮಾತ್ರ ಎಲ್ಲರನ್ನೂ ವಿಚಾರಿಸ್ಕೋತೀಯ, ನೀನೇ ಕಾಲೇ ಮಾಡಲ್ಲ. ಫೋನ್ ಮಾಡ್ಬೇಕು ಅಂತ ಅನ್ಕೋತೀನಮ್ಮ, ಆದ್ರೆ ನೀನು ಅಳಿಯಂದ್ರು ಇಬ್ರೇ ಇರ್ತೀರಾ, ಯಾಕೆ ತೊಂದರೆ ಕೊಡೋದು ಅಂತ ಸುಮ್ನಾಗ್ತೀನಿ. ಅವ್ರು ಇಲ್ಲಮ್ಮ, ಮನೇಲಿ ಇರ್ತಾರೆ. ಅವರು ಆಫೀಸಲ್ಲಿ ಇರ್ತಾರೆ. ನೀನ್ ಆ ಟೈಮ್ ನೋಡ್ಕೊಂಡು ಫೋನ್ ಮಾಡ್ಬೋದು ತಾನೆ? ಸರಿನಮ್ಮ, ಇನ್ಮೇಲೆ ಹಾಗೆ ಮಾಡ್ತೀನಿ. ಜಾನು, ನೀನು ಅಳಿಯಂದ್ರು ಬಿಡು ಮಾಡ್ಕೊಂಡು ಮನೆಗೆ ಬಂದು ಹೋಗಿಮ್ಮ. ಅಂಗಡಿ ಪೂಜೆಗೆ ಬಂದಿಲ್ಲ ಅಂತ ಹರೀಶ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ಒಂದ್ಸಲ ಬಂದು ಅಂಗಡಿ ನೋಡ್ಕೊಂಡು 2 ದಿನ ಮನೇಲಿ ಇದ್ದು ಹೋಗಮ್ಮ. ಬೇಕಾದ್ರೆ ನಾನು ಅಳಿಯಂದ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಅಯ್ಯೋ ಬೇಡ ಅಮ್ಮ, ನೀನೇನು ಇವಾಗ ಕೇಳಕ್ ಹೋಗ್ಬೇಡ. ಫ್ರೀ ಟೈಮ್ ನೋಡ್ಕೊಂಡು ನಾನೇ ಕರ್ಕೊಂಡ್ ಬರ್ತೀನಿ. ಸರಿನಮ್ಮ. ಏನು ತಲೆ ತಿಂತಿದ್ದಾಳ? ಕೊಡು, ಮಾತಾಡ್ತೀನಿ. ಇರು, ಭಾವನಾ ಮಾತಾಡ್ತಾಳಂತೆ. ಏನೇ ಜಾನು, ಫೋನಲ್ಲೂ ತಲೆ ತಿನ್ನೋದ್ ಬಿಡಲ್ವಾ ನೀನು? ನಿನ್ ಗಂಡನ್ ತಲೆ ಎಷ್ಟ್ ತಿಂತಿದ್ಯೋ ಏನೋ. ಓ ಅಕ್ಕ, ನೀನು ಅಮ್ಮನ ಜೊತೆನೇ ಇದ್ಯಾ? ಎಲ್ಲಿದ್ದೀರಾ ಇಬ್ರು? ನಾವು ಖುಷಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ವಿ. ಈಗ ಇನ್ನೇನು ಮನೆಗೆ ಹೋಗ್ತಾ ಇದೀವಿ. ಹಾಗಿದ್ರೆ ಸುಂದ್ರಿನೂ ನಿಮ್ ಜೊತೆನೇ ಇದ್ದಾಳಾ? ಅವಳು ಅದೇ ಸಿಂಚನ ಅವ್ರ ತಮ್ಮನ ಜೊತೆ ಹೋಗ್ತಿದ್ದಾಳೆ. ಮತ್ತೆ ಏನ್ ಸಮಾಚಾರ? ನಂದೇನಿಲ್ಲ, ನೀನೇ ಹೇಳ್ಬೇಕು.
ಇಷ್ಟೊಂದು ಖುಷಿಯಿಂದ ಮಾತಾಡ್ತಾ ಇದ್ದಾರೆ.